ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯವರೇ, ನೀವು ಮಲಗಿದ ನಂತರ ನಿಮ್ಮ ಜೀವನದಲ್ಲಿ ಏನಾಗುತ್ತೆ ಗೊತ್ತಾ? ವೃಷಭ ರಾಶಿಯವರೇ, ಇದು ಸಾಮಾನ್ಯ ಕಾಲವಲ್ಲ, ಇದು ವಿಧಿ ಬರೆದ ಮರುಮಿಲನದ ಕ್ಷಣ. ನಿಮ್ಮ ಜೀವನದಿಂದ ದೂರವಾದ ಆ ವ್ಯಕ್ತಿ ಮತ್ತೆ ನಿಮ್ಮ ಹೃದಯದ ಬಾಗಿಲು ತಟ್ಟೋದಕ್ಕೆ ಬರ್ತಾ ಇದ್ದಾರೆ. ನೀವು ಇದನ್ನು ಯಾದೃಚ್ಛಿಕ ಅಂತ ಅನ್ಕೋಬಹುದು, ಆದರೆ ಇದು ಬ್ರಹ್ಮಾಂಡದ ಯೋಜನೆ. ನಿಮ್ಮ ಪ್ರೀತಿ ಇನ್ನೂ ಜೀವಂತವಾಗಿದೆ. ವೃಷಭ ರಾಶಿಯವರೇ, ನೀವು ತುಂಬ ನಿಷ್ಠಾವಂತರು. ಒಮ್ಮೆ ಯಾರನ್ನಾದರೂ ಹೃದಯದಿಂದ ಒಪ್ಪಿಕೊಂಡ್ರೆ ಅವರನ್ನು ಜೀವನ ಪೂರ್ತಿ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಹೊರಗೆ ಶಾಂತವಾಗಿ ಕಾಣಿಸಿಕೊಂಡ್ರೂ ಒಳಗೆ ಒಂದು ಆಳವಾದ ಪ್ರೀತಿ ಮತ್ತು ನೋವು ಅಡಗಿದೆ. ಅವಳು ಮತ್ತೆ ಬರ್ತಾಳಾ ಎಂಬ ಪ್ರಶ್ನೆ ನಿಮ್ಮ ಮನಸ್ಸನ್ನು ಎಷ್ಟು ಬಾರಿ ಕಾಡಿದೆ ಅಲ್ವಾ? ಆದರೆ ಈಗ ಕಾಲ ಬದಲಾಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವು ಅನ್ನೋದು ಬರ್ತಾ ಇದೆ. ವಿಶೇಷವಾಗಿ ಯಾರ ಹೆಸರಿನ ಮೊದಲ ಅಕ್ಷರ SVM ಅಥವಾ K ಆಗಿದೆಯೋ ಅಂತಹ ಸ್ತ್ರೀಯರು ನಿಮ್ಮ ಜೀವನದಲ್ಲಿ ಮತ್ತೆ ಮರಳಿ ಬರ್ತಾರೆ. ಇದು ಕೇವಲ ಕಲ್ಪನೆ ಅಲ್ಲ, ಇದು ಒಂದು ಆಧ್ಯಾತ್ಮಿಕ ಸತ್ಯ. ಆಕೆ ನಿಮ್ಮನ್ನು ಬಿಟ್ಟು ಹೋದಾಗ ಅದು ಅವಳ ನಿರ್ಧಾರ ಆಗಿರ್ಬೋದು, ಆದರೆ ಅವಳ ಹೃದಯ ಅದನ್ನು ಒಪ್ಪಿಕೊಂಡಿರಲಿಲ್ಲ. ಅವಳು ನಿಮ್ಮ ಪ್ರೀತಿಯ ಮೌಲ್ಯವನ್ನು ಈಗ ಅರ್ಥ ಮಾಡ್ಕೊಂಡಿದ್ದಾಳೆ. ನಿಮ್ಮ ಜೊತೆಗಿದ್ದಾಗ ಸಿಗುತ್ತಿದ್ದ ಶಾಂತಿ, ಭದ್ರತೆ ಮತ್ತು ನಿಜವಾದ ಆತ್ಮೀಯತೆ ಇವುಗಳನ್ನು ಅವಳು ಈಗ ಕಳೆದುಕೊಂಡಿದ್ದಾಳೆ. ವೃಷಭ ರಾಶಿಯವರೇ, ನೀವು ಅವಳನ್ನು ಮರೆಯೋದಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ. ನಿಮ್ಮನ್ನು ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದೀರಾ, ಆದರೆ ನಿಮ್ಮ ಹೃದಯದ ಒಂದು ಮೂಲೆಯಲ್ಲಿ ಅವಳು ಇನ್ನೂ ಜೀವಂತವಾಗಿದ್ದಾಳೆ ಅಲ್ವಾ? ಅದು ನಿಜವಾದ ಪ್ರೀತಿ. ಮುಂದಿನ ಕೆಲವು ದಿನಗಳಲ್ಲಿ ನಿಮಗೆ ಒಂದು ಸಂಕೇತ ಸಿಗುತ್ತೆ. ಒಂದು ಮಿಸ್ ಕಾಲ್, ಒಂದು ಮೆಸೇಜ್ ಅಥವಾ ಅವಳು ಹೆಸರು ಮತ್ತೆ ನಿಮ್ಮ ಮುಂದೆ ಬರುತ್ತೆ. ಅದು ಬ್ರಹ್ಮಾಂಡದ ಸೂಚನೆ. ಅವಳು ಮರಳಿ ಬರ್ತಾ ಇದ್ದಾಳೆ ಎಂಬ ಸಂದೇಶ. ಆಕೆ ಮರಳಿ ಬಂದಾಗ ನಿಮ್ಮ ಪ್ರತಿಕ್ರಿಯೆ ತುಂಬ ಮುಖ್ಯ. ಆಕೆ ಹಳೆಯ ನೋವುಗಳನ್ನು ತೆಗೆಯಬೇಡಿ, ಅವಳನ್ನು ತಪ್ಪು ಹಿಡಿಯಬೇಡಿ, ಬದಲಾಗಿ ಒಂದು ಹೊಸ ಆರಂಭಕ್ಕೆ ಅವಕಾಶ ಕೊಡಿ. ಯಾಕೆಂದರೆ ಈ ಮರುಮಿಲನವು ನಿಮ್ಮ ಜೀವನದ ಅತ್ಯಂತ ಮುಖ್ಯ ಕ್ಷಣ ಆಗಿರಬಹುದು. ಈ ಸಂಬಂಧ ಕೇವಲ ಪ್ರೀತಿಯ ಬಗ್ಗೆ ಮಾತ್ರ ಅಲ್ಲ, ಇದು ನಿಮ್ಮ ಅದೃಷ್ಟದ ಬಗ್ಗೆ ಕೂಡ ಆಗಿರುತ್ತೆ. ಅವಳು ನಿಮ್ಮ ಜೀವನಕ್ಕೆ ಬಂದ ನಂತರ ನಿಮ್ಮ ಹಣಕಾಸಿನ ಸ್ಥಿತಿ ಸುಧಾರಿಸುತ್ತೆ, ಕೆಲಸದಲ್ಲಿ ಏರಿಕೆ ಕಾಣ್ತೀರಾ, ನಿಮ್ಮ ಮನೆಯಲ್ಲಿ ಸಂತೋಷ ಹೆಚ್ಚಾಗುತ್ತೆ. ಆದರೆ ಒಂದು ಎಚ್ಚರಿಕೆ, ಈ ಸಮಯದಲ್ಲಿ ನೀವು ಹಠ ಅಥವಾ ಅಹಂಕಾರ ತೋರಿಸಿದರೆ ಈ ಅವಕಾಶವನ್ನು ಕಳೆದುಕೊಳ್ಬೋದು. ವೃಷಭ ರಾಶಿಯವರೇ, ನಿಮ್ಮ ಸ್ವಭಾವದಲ್ಲಿ ಹಠ ಹೆಚ್ಚು, ಆದರೆ ಈ ಬಾರಿ ಅದನ್ನು ನಿಯಂತ್ರಿಸಬೇಕು. ಈಗ ನಿಮ್ಮ ಕೆಲಸ ಏನು ಗೊತ್ತಾ? ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳಿ. ನೀವು ಹೆಚ್ಚು ಸಹನೆಯಿಂದ ಇರಿ, ಹೆಚ್ಚು ಪ್ರೀತಿಯಿಂದ ವರ್ತನೆ ಮಾಡಿ, ನಿಮ್ಮ ಜೀವನದಲ್ಲಿ ಶಿಸ್ತು ತಗೊಂಬನ್ನಿ. ಯಾಕೆಂದರೆ ಆಕೆ ಈಗ ನಿಮ್ಮ ಜೀವನಕ್ಕೆ ಮರಳಿ ಬರೋದಕ್ಕೆ ಸಿದ್ಧ ಆಗಿದ್ದಾಳೆ. 2026ರ ಈ ಸಮಯ, ವಿಶೇಷವಾಗಿ ಏಪ್ರಿಲ್ ನಂತರ ನಿಮ್ಮ ಜೀವನದಲ್ಲಿ ಗೋಲ್ಡನ್ ಟೈಮ್ ಅನ್ನೋದು ಪ್ರಾರಂಭ ಆಗುತ್ತೆ. ನೀವು ಇದನ್ನು ಸರಿಯಾಗಿ ಬಳಸ್ಕೊಂಡ್ರೆ ನಿಮ್ಮ ಜೀವನ ಸಂಪೂರ್ಣ ಬದಲಾಗುತ್ತೆ. ಪ್ರತಿದಿನ ಬೆಳಗ್ಗೆ ಓಂ ಶುಕ್ರಾಯ ನಮಃ ಅಂತ ಜಪ ಮಾಡಿ, ಶುಕ್ರವಾರದಂದು ಲಕ್ಷ್ಮೀ ದೇವಿಯ ಆರಾಧನೆ ಮಾಡಿ, ಸಾಧ್ಯವಾದರೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ. ಇದು ನಿಮ್ಮ ಜೀವನದಲ್ಲಿ ಐಶ್ವರ್ಯ ಮತ್ತು ಪ್ರೀತಿಯನ್ನು ತರಲಿದೆ. ಕೊನೆಯದಾಗಿ ಒಂದು ಮಾತು, ನೀವು ಅವಳನ್ನು ಇನ್ನೂ ಪ್ರೀತಿ ಮಾಡ್ತಿದ್ರೆ ಈ ಬಾರಿ ಅವಳನ್ನು ಕಳೆದುಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆಂದರೆ ಎಲ್ಲರಿಗೂ ಎರಡನೇ ಅವಕಾಶ ಸಿಗೋದಿಲ್ಲ, ಆದರೆ ನಿಮಗೆ ಸಿಕ್ಕಿದೆ. ವೃಷಭ ರಾಶಿಯವರೇ, ನಿಮ್ಮ ಪ್ರೀತಿ ಗೆಲ್ಲಲಿ, ನಿಮ್ಮ ಜೀವನದಲ್ಲಿ ಸಂತೋಷ ತುಂಬಲಿ, ನಿಮ್ಮ ಕನಸುಗಳು ನನಸಾಗಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟಲ್ಲಿ ಓಂ ಶುಕ್ರಾಯ ನಮಃ ಅಂತ ಕಮೆಂಟ್ ಮಾಡಿ. ನಿಮ್ಮ ಜೀವನದಲ್ಲಿ ಅದ್ಭುತಗಳು ನಡೆಯುತ್ತೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.